ಗದಗ್ನಲ್ಲಿ ಕ್ರೂಸರ್ ಮತ್ತು ಕ್ಯಾಂಟರ್ ಡಿಕ್ಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. 15 ಮಂದಿ ಗಾಯಗೊಂಡಿದ್ದಾರೆ. ರೋಣ ತಾಲೂಕಿನ ಜಿಗಳೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಎಸ್ಪಿ ರೋಹನ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಗದಗ್ನಲ್ಲಿ ಆಗಿರುವಂತಹ ಅಪಘಾತದ ಪ್ರಕರಣ ಇದು. ನೋಡಿ, ಆ ದೃಶ್ಯಾವಳಿಯನ್ನು ಗಮನಿಸಬಹುದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಕ್ಯಾಂಟರ್ ಡಿಕ್ಕಿ ಪ್ರಕರಣ ಇದು. ಕ್ರೂಸರ್ ಮತ್ತು ಕ್ಯಾಂಟರ್ ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ. ಈ ಒಂದು ಅಪಘಾತದಲ್ಲಿ 4 ಸಾವಿಗೀಡಾಗಿದ್ದಾರೆ, 15 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಜಿಗಳೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಎಸ್ಪಿ ರೋಹನ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಂದು ಕ್ಯಾಂಟರ್ ಗಾಡಿ ಇದು ಈ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಒಂದು ಎಂಟಿ ಕ್ಯಾಂಟರ್ ವೆಹಿಕಲ್ಲು ಮತ್ತು ಒಂದು ಕ್ರೂಸರ್ ಗಾಡಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಹೆಡ್ ಆನ್ ಕೊಲಿಷನ್ ಆಗಿರುತ್ತೆ. ಇದು ಒಂದು ಸ್ಟೇಟ್ ಹೈವೇ ಇರುತ್ತೆ, SH30 ಅಂತ ಹೇಳಿ ಗುರ್ಸ್ಕೊಂಡಿರೋ ಒಂದು ಸ್ಟೇಟ್ ಹೈವೇಯಲ್ಲಿ 2 ಗಾಡಿಗೂ ಆಕ್ಸಿಡೆಂಟ್ ಆಗಿದ್ದು, ಸ್ಥಳದಲ್ಲೇ ಈ ಕ್ರೂಸರ್ ಗಾಡಿಯಲ್ಲಿರೋ 3 ಜನ ವ್ಯಕ್ತಿಗಳು ಮರಣ ಹೊಂದಿರ್ತಾರೆ. ಇನ್ನು ಮಿಕ್ಕಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ತಾಲೂಕು ಹಾಸ್ಪಿಟ್ಲಿಗೆ ಈಗಾಗಲೇ ರವಾನೆ ಮಾಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿರ್ತಾರೆ. ಸರ, ನಾವು ಕಡ್ಲಿ ಕೇಳ್ಕೊಂಡಿದ್ವಿ ಸರ, ರೋಣಕ್ರಿ ಅವ್ರು ಹೊಲ್ದಾಗ ಒಂದು ಫೋನ್ ಹಾಕಿ ನಿಂದ್ರಿಸಿದ್ರಿ ಗಾಡಿ. ನಾನು ಆಯ್ತು ಬಾ ಅಂತಂದ್ರೆ ನಾವು ಮುಂದಕ್ಕೆ ಅಂತ ಹೊಂಟ್ರೆ ಅಪೋಸಿಟ್ ಒಂದು ಕ್ಯಾಂಟರ್ ಗಾಡಿ ಬಂದರೆ ಹೊಡೆದು ಬಿಡ್ತೀರಿ ಸರ, ಡೈರೆಕ್ಟ್ ರಾಂಗ್ ಸೈಡ್ ಬಂದು ಸರ. ಎಷ್ಟು ಜನ ಇದ್ರಿ ಸರ್ ಕ್ರೂಸರ್ನಾಗ? ಒಂದು 16-18 ಮಂದಿ ಇದ್ವು ಸರ. ಎಲ್ಲರೂ ಎಲ್ಲಿ ಹೊಂಟಿದ್ರಿ ಸರ್? ಕಡ್ಲಿ ಕೇಳಕ್ಕೆ ಸರ. ಯಾವ ಊರಿಂದ ಯಾವ ಊರಿಗೆ ಹೊಂಟಿದ್ರಿ ಸರ್? ಗಜೇಂದ್ರಗಡ್ಲಿಂದ ರೋಣಕ್ರಿ. ಯಾರು ರೈತರು? ಯಾವ ರೈತರು ಹೊಲಕ್ಕೆ? ಅಪ್ಪನ ನವ್ಲಂತಾರ ಹೊಲಕ್ರಿ. ಈಗ ಎಷ್ಟು ದಿನ ಆಯ್ತು ಸರ್ ಅಲ್ಲಿ ಹೋಗಕ್ಕೆ ನೀವು? ಅಲ್ಲೇ ಈಗ ಕಡ್ಲಿ ಕೇಳಕ್ಕಂತ ಒಂದು 20 ದಿವಸ ಆತ್ರಿ. ಡೈಲಿ ಹೋಗ್ತೇನೆ ಸರ. ಏನಾಯ್ತು ಸರ್? ಹೆಂಗಾಯ್ತು ನಿಮ್ಗೆ? ಏನು ಅನಿಸ್ತು ಅವಾಗ? ಏನು ಸರ ಅದು ಹೆಂಗಾಯ್ತು? ಘಟನೆ ಹೆಂಗಾಯ್ತು ಅದು? ಅದ ಏನು ಸರ, ನನ್ನ ಸೈಡ್ನಾಗ ನಿಂತಿದ್ರಿ, ನಾ ಫೋನೇ ಮಾತಾಡಿ ಮುಂದೆ ಕೊಂಡಿದ್ರಿ. ನನ್ನ ಸೈಡ್ ಅಪೋಸಿಟ್ ರಾಂಗ್ ಸೈಡ್ ಬಂದ ಎಗ್ದು ನಿಂತ ಗಾಡಿ ದಾನ್ನ ಅನಿಸ್ಬಿಟ್ರೆ ಸರ್.